ನಮಸ್ಕಾರ ಸ್ನೇಹಿತರೆ, ಇಸ್ರೋದಲ್ಲಿ ಉದ್ಯೋಗ ಪಡೆಯಬೇಕೆಂದು ಕಾಯುತ್ತಿದ್ದವರಿಗೆ ಇದು ಬಹಳ ಮುಖ್ಯವಾದ ಅವಕಾಶ. ಇಸ್ರೋ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ವಿಭಾಗದಿಂದ LPS ವತಿಯಿಂದ 2026ನೇ ಸಾಲಿನ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಒಟ್ಟು 19 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಮುಖ್ಯವಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ ಹಾಗೂ ಡೆಕ್ರೆಟ್ಮ್ಯಾನ್ ಬಿ ಹಾಗೂ ಫೈರ್ಮನ್ ಎ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ, ಮೆಕ್ಯಾನಿಕಲ್ ಈ ಒಂದು ವಿಭಾಗದಲ್ಲಿ ಒಟ್ಟು 6 ಹುದ್ದೆಗಳು ಖಾಲಿ ಇದ್ದು, ಬೆಂಗಳೂರಿನಲ್ಲಿ 3 ಹಾಗೂ ವಿಲಿಮಾಲಾದಲ್ಲಿ 3 ಹುದ್ದೆಗಳು, ಟೋಟಲ್ 6 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 3 ಇಯರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೆ 44,900ರಿಂದ 1,42,400 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರುತ್ತವೆ. ಅದೇ ರೀತಿ ಕೆಮಿಕಲ್ ಈ ಒಂದು ವಿಭಾಗದಲ್ಲಿ 1 ಹುದ್ದೆಗಳು ಖಾಲಿ ಇದ್ದು, ವಿಲಿಮಾಲಾದಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 3 ಇಯರ್ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಈ ಒಂದು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಹುದ್ದೆಗಳು ಖಾಲಿದ್ದಾವೆ. 1 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗೆ SSLC ಪಾಸ್ ಆಗಿರೋರು ಹಾಗೂ ITI ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ ಎಜುಕೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, 69,100 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಅದೇ ರೀತಿ ಫಿಟ್ಟರ್ ಈ ಒಂದು ವಿಭಾಗದಲ್ಲಿ ಬೆಂಗಳೂರಿನಲ್ಲಿ 4, ವಿಲಿಮಾಲಾದಲ್ಲಿ 5 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, SSLC ಪಾಸ್ ಆಗಿರೋರು ಹಾಗೂ ITIನಲ್ಲಿ ಫಿಟ್ಟರ್ ಟ್ರೇಡ್ ತಗೊಂಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಮೆಕ್ಯಾನಿಕಲ್ ಈ ಒಂದು ವಿಭಾಗದಲ್ಲಿ 1 ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ವಿಲಿಮಾಲಾದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಫೈರ್ಮನ್ ವಿಭಾಗದಲ್ಲಿ 1 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಇದು ಸಹ ವಿಲಿಮಾಲಾದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಮೆಕ್ಯಾನಿಕಲ್ ವಿಭಾಗದಲ್ಲಿ SSLC ಪಾಸ್ ಆಗಿರೋರು ಹಾಗೂ ITIನಲ್ಲಿ ಮೆಕ್ಯಾನಿಕಲ್ ಎಜುಕೇಷನ್ ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಫೈರ್ಮನ್ ವಿಭಾಗದಲ್ಲಿ SSLC ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ 63,200 ರೂಪಾಯಿವರೆಗೂ ವೇತನ ಇರುವಂತಹ ಹುದ್ದೆಗಳಾಗಿರ್ತವೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ವಿವರವಾಗಿ ನಾವು ನೋಡೋದಾದರೆ, 4/9/2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತದೆ. 18/8/2026ನೇ ತಾರೀಕಿಂದ 4/8/2026ನೇ ತಾರೀಕುವರೆಗೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋದಾದರೆ, ಎಲಿಜಿಬಿಲಿಟಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಇಸ್ರೋದಲ್ಲಿ ಉದ್ಯೋಗ ಪಡೆಯಲು ಆಸಕ್ತಿ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಗೌರ್ಮೆಂಟ್ ಜಾಬ್, ಇಸ್ರೋ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹಾಗೂ ಕರ್ನಾಟಕ ಜಾಬ್ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು. ಶುಭವಾಗಲಿ.